ಹಳ್ಳಿಯಲ್ಲಿರುವಂಥ ಪ್ರತಿಯೊಬ್ಬರು ಮಕ್ಕಳಲ್ಲೂ ಅವ್ರದ್ದೇ ಆದಂಥ ವಿಶಿಷ್ಟವಾದಂಥ ರೀತಿಯ ಪ್ರತಿಭೆಗಳಿವೆ. ಆ ಪ್ರತಿಭೆಗಳನ್ನ ಹೊರಹೊಮ್ಮಲಿಕ್ಕೆ ಒಂದು 25 ದಿನಗಳ ಕಾಲ ಒಂದು ಶಿಬಿರನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಆಯೋಜಿಸಬೇಕು ಅಂತ ಹೇಳಿರ್ತಾರೆ. ಗ್ರಾಮೀಣ ಮಕ್ಕಳಿಗೂ ಇದು ಸೌಲಭ್ಯ ಸಿಗಬೇಕು ಅಂತ ಅಂದ್ಬಿಟ್ಟು ಈ ವರ್ಷದಿಂದ ಗ್ರಾಮೀಣ ಮಕ್ಕಳ ಬೇಸಿಗೆ ಶಿಬಿರವನ್ನು ಎಲ್ಲ ಗ್ರಾಮ ಪಂಚಾಯತಿ ಅಂದರೆ ಇಡೀ ಕರ್ನಾಟಕದಂಥ ಎಲ್ಲ ಗ್ರಾಮ ಪಂಚಾಯತಿಗಳು ಆಯೋಜಿಸಿದೆ. ಕಲೆಯ ತವರೂರು ಅಂತಲೇ ನಮ್ಮದು ಕೀಲಾರ ಗ್ರಾಮ ಹೆಸರುವಾಸಿಯಾಗಿರುವಂಥದ್ದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್. ನಾನು ಯಶಸ್ವಿನಿ. ನಾವಿವತ್ತು ಇಂತಹ ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಕಲೆಯ ಒಂದು ತವರೂರು ಅಂತಲೇ ಅನ್ನಿಸ್ಕೊಂಡಿರುವಂತಹ ಕೀಲಾರದಲ್ಲಿ ನಾವು ಇವತ್ತಿದ್ದೀವಿ. ನಮಗೆ ಎಲ್ಲರಿಗೂ ಗೊತ್ತೇ ಇದೆ, ಮಕ್ಕಳಂತಂದರೆ ಎಷ್ಟು ತುಂಟಾಗಿರ್ತಾರೆ. ಹಬ್ಬಬ್ಬ ಬೇಸಿಗೆ ಬಂತು ಅಂದರೆ ಸಾಕು, ಎಲ್ಲ ಕಡೆ ಗಿಜಿ ಬಿಜಿ ಮಾಡ್ತಾರೆ. ತಾಯಂದ್ರಿಗಂತೂ ತಡೆಯೋದೇನೆ ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ಇಂತಹ ಪುಟಾಣಿ ಮಕ್ಕಳಿಗೆ ಕಲೆ ಕೂಡ ಇರುತ್ತೆ. ಅದನ್ನು ಗುರುತಿಸುವಂತಹ ಕೆಲಸನ ಇಲ್ಲಿ ಮಾಡ್ತಿದ್ದಾರೆ. ಬೇಸಿಗೆ ಶಿಬಿರನ ಇಲ್ಲಿ ನಡೆಸ್ತಾ ಇದ್ದಾರೆ. ಎಷ್ಟು ಬ್ಯೂಟಿಫುಲ್ ಅಲ್ವಾ? ಇದು ಹೇಗೆ ನಡೆಯುತ್ತೆ ಬೇಸಿಗೆ ಶಿಬಿರ, ಬನ್ನಿ ನೋಡೋಣ. ನಮ್ಮ ಕೀಲಾರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಮಾತಾಡ್ಸೋಣ, ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ರಿಗೂ ನಮಸ್ತೆ. ಏನಿವತ್ತು ಕರ್ನಾಟಕ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮಕ್ಕಳ ಬೇಸಿಗೆ ಶಿಬಿರನ ಆಯೋಜಿಸಬೇಕು ಅಂತೇಳಿ ಒಂದು ಹೊಸದಾಗಿ ನೂತನವಾಗಿ ಒಂದು ಆದೇಶನ ಹೊರಡಿಸ್ತಾರೆ. ಅದು ಬಹಳ ತುಂಬ ಸಂತೋಷಕರವಾದಂಥ ಮತ್ತು ಆರೋಗ್ಯಕರವಾದಂಥ ಒಂದು ವಿಚಾರವಾಗಿದೆ. ಏಕೆಂದರೆ ಈಗ ನಗರ ಪ್ರದೇಶಗಳ ಸಿಟಿ ಮಕ್ಕಳು ಮಾತ್ರ ಒಂದು ಈ ಮಕ್ಕಳ ಗ್ರಾಮ ಸಭೆ ಬೇಸಿಗೆ ಶಿಬಿರನ ಆಯೋಜನೆ ಮಾಡ್ಕೊಂಡು ಅಲ್ಲಿ ನಡೀತಿತ್ತು. ಆದರೆ ಸರ್ಕಾರ ಏನೋ ಒಂದು ಒಳ್ಳೆಯ ಆದೇಶನ ಕೊಡ್ತದೆ. ಪ್ರತಿ ಹಳ್ಳಿಲೂ ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಹಳ್ಳಿಯ ಮಕ್ಕಳು ಅವರಲ್ಲಿರುವಂಥ ಪ್ರತಿಭೆಗಳನ್ನ ಹೊರಹೊಮ್ಮಬೇಕು. ಯಾಕೆಂದರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಆದ್ಯತೆನ ಕೊಟ್ಟು, ಏಕೆಂದರೆ ನಮ್ಮ ಭಾರತ ಸಾಂಸ್ಕೃತಿಕವಾದಂಥ ಕ್ಷೇತ್ರ. ಅಂಥರಲ್ಲಿ ಹಳ್ಳಿಯಲ್ಲಿರುವಂಥ ಪ್ರತಿಯೊಬ್ಬರು ಮಕ್ಕಳಲ್ಲೂ ಅವ್ರದ್ದೇ ಆದಂಥ ವಿಶಿಷ್ಟವಾದಂಥ ರೀತಿಯ ಪ್ರತಿಭೆಗಳಿವೆ. ಆ ಪ್ರತಿಭೆಗಳನ್ನ ಹೊರಹೊಮ್ಮಲಿಕ್ಕೆ ಒಂದು 25 ದಿನಗಳ ಕಾಲ ಒಂದು ಶಿಬಿರನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಆಯೋಜಿಸಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿ ನಾವು ಒಂದು 2ನೇ ತಾರೀಕಿಂದ 26ನೇ ತಾರೀಕಂಟ ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದು ಚಟುವಟಿಕೆಗಳು ನಮ್ಮ ಗ್ರಾಮೀಣ ಭಾಗದ ಇಂದಿನ ನಮ್ಮ ಗ್ರಾಮೀಣ ಚಟುವಟಿಕೆಗಳಾಗ್ಬೋದು, ಕ್ಷೇತ್ರ ಪರ್ಯಟನೆ ಆಗ್ಬೋದು, ಮತ್ತು ಮಕ್ಕಳುಗಳಿಗೆ ಆರೋಗ್ಯದ ಬಗ್ಗೆ ಗೊತ್ತಿರಲ್ಲ, ಬ್ಯಾಂಕಿನ ವ್ಯವಹಾರದ ಬಗ್ಗೆ ಗೊತ್ತಿರಲ್ಲ, ಮತ್ತು ನಮ್ಮ ಕೇಂದ್ರ ಸರ್ಕಾರದ ಅಂಚೆ ಕಚೇರಿಯ ಬಗ್ಗೆ, ಹಾಗೂ ನಮ್ಮ ಗ್ರಾಮದಲ್ಲಿರುವಂಥ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ, ಹಾಗೆ ದಿನನಿತ್ಯ ಗ್ರಾಮೀಣ ಕ್ರೀಡೆಗಳು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪರಿಚಯಿಸುತ್ತಾ ವಿಭಿನ್ನ ರೀತಿಯಲ್ಲಿ ನಾವು ಒಂದು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸಬೇಕು ಅಂತೇಳಿ ನಾವು ಆಡಳಿತ ಮಂಡಳಿ ನಿರ್ಧರಿಸಿ, ಅದೇ ರೀತಿ ಪ್ರತಿ ಒಂದು ನಮ್ಮ ಗ್ರಾಮದ ಮಕ್ಕಳಲ್ಲದೆ ಕೂಡ ಹೊರಗಿನ ಗ್ರಾಮ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಮ್ಮ ಜಾನಪದದ ಉಳಿವಿಗಾಗಿ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಹಲವಾರು ಕಲಾವಿದರನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರುಗಳನ್ನ ಕರೆಸಿ ಅವರಿಗೆ ತರಬೇತಿಯ ಕೊಟ್ಟು ಒಂದು ಉತ್ತಮವಾದ ರೀತಿಯಲ್ಲಿ ನಾವು ಅವರಿಗೆ ತರಬೇತಿ ನೀಡಿದ್ದೀವಿ. ಅದೇ ರೀತಿ ಇವತ್ತು ಅಂತಿಮವಾದ ಒಂದು ದಿನ ಅವರು ಮಕ್ಕಳು ಕಲ್ತಿರುವಂಥ ಪ್ರತಿಭೆಗಳನ್ನ ಇವತ್ತು ಈ ವೇದಿಕೆ ಮುಖಾಂತರ ನಾವು ಅವ್ರನ್ನ ಪ್ರಸ್ತುತಪಡಿಸುತ್ತಿರುವಂಥ ಮುಖಾಂತರ ನಾವು ಜಾನಪದದ ಉಳಿವಿಗಾಗಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆದ್ದರಿಂದ ಎಲ್ಲರೂ ಕೂಡ ಈ ಹಳ್ಳಿ ಪ್ರತಿಭೆಗಳನ್ನ ಬೆಳೆಸಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳ್ತಾ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀವಿ. ಈಗ ಕೀಲಾರದ ಗ್ರಾಮ ಪಂಚಾಯಿತಿಯ PDO ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ. ನಮಸ್ತೆ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಏನು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಅನ್ಬೋದು ಇದನ್ನು. ಯಾಕೆಂದರೆ ಇದುವರೆಗೂ ಬೇಸಿಗೆ ಶಿಬಿರ ಅನ್ನೋದೇನಿತ್ತು ಬರೀ ನಮ್ಮ ಸಿಟಿ ಮಕ್ಕಳು ಅಂದರೆ ನಗರ ಪ್ರದೇಶದ ಮಕ್ಕಳಿಗೆ ಮಾತ್ರ ಇತ್ತು. ಈಗ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ ಗ್ರಾಮೀಣ ಮಕ್ಕಳಿಗೂ ಇದು ಸೌಲಭ್ಯ ಸಿಗಬೇಕು ಅಂತ ಅಂದ್ಬಿಟ್ಟು ಈ ವರ್ಷದಿಂದ ಗ್ರಾಮೀಣ ಮಕ್ಕಳ ಬೇಸಿಗೆ ಶಿಬಿರವನ್ನು ಎಲ್ಲ ಗ್ರಾಮ ಪಂಚಾಯತಿ ಅಂದರೆ ಇಡೀ ಕರ್ನಾಟಕದಂಥ ಎಲ್ಲ ಗ್ರಾಮ ಪಂಚಾಯತಿಗಳು ಆಯೋಜಿಸಿದೆ. ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲೆನೇ ಮೊದಲನೇ ಸ್ಥಾನದಲ್ಲಿದೆ. ಯಾಕೆಂದರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಿಒರಂಥ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ನಂದಿನಿ ಮೇಡಮ್ರವರು. ಅವರು ಈ ಮಂಡ್ಯ ಜಿಲ್ಲೆಗೆ ಬಂದ ತಕ್ಷಣ ಈ ಒಂದು ಕಾರ್ಯಕ್ರಮ ಬಂತು. ಈ ಕಾರ್ಯಕ್ರಮನ ಅವರು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಾರೆ. ಇದರಿಂದ ನಮ್ಮ ಮಂಡ್ಯ ಜಿಲ್ಲೆ, ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆ ಮುಖ್ಯ ಸ್ಥಾನದಲ್ಲಿದೆ. ಇದರಿಂದ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಕೀರ್ತಿ ತಂದಿದೆ ಅಂತಲೇ ಹೇಳ್ಬೋದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಗ್ರಾಮೀಣ ಮಕ್ಕಳಿಗೆ ಇದರಿಂದ ಸದುಪಯೋಗ ಪಡ್ತಾ ಇದೆ. ಈಗ ನೀವೇ ಇಲ್ಲಿ ನೋಡ್ಬೋದು, ಮಕ್ಕಳು ಎಷ್ಟೊಂದು ಖುಷಿಯಾಗಿದ್ದಾರೆ. ಎಲ್ಲೊಂಡೆ ಜೇನುತುಪ್ಪ ಗಣನಾಯಕ ನಮಗೆ ವಿದ್ಯಾವ ಕಲಿಸಯ
ತಪ್ಪಾದೆ ಒಪ್ಪಿಸುವೆ ಗಣನಾಯಕ, ನಿಂಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ. ಹಾಯ್ ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಗೊಣೆ ಮ್ಯಾಗ ಬಾಳೆಹಣ್ಣು ಗಣನಾಯಕ, ನಿಮ್ಗೆ ಕಡಿಯಕ್ಕೆ ಚಿಗುರೆಲೆ ಗಣನಾಯಕ. ಗೊಣೆ ಮ್ಯಾಗ ಬಾಳೆಹಣ್ಣು ಗಣನಾಯಕ, ನಿಮ್ಗೆ ಕಡಿಯಕ್ಕೆ ಚಿಗುರೆಲೆ ಗಣನಾಯಕ. ಕೊಂಬೆ ಮ್ಯಾಗ ನಿಂಬೆ ಹಣ್ಣು ಗಣನಾಯಕ, ಕೊಂಬೆ ಮ್ಯಾಗ ನಿಂಬೆ ಹಣ್ಣು ಗಣನಾಯಕ. ನಿಮ್ಗೆ ಜೋಡುಗಾಯಿ ಈಡುಗಾಯಿ ಗಣನಾಯಕ, ನಿಮ್ಗೆ ಜೋಡುಗಾಯಿ ಈಡುಗಾಯಿ ಗಣನಾಯಕ. ಹಾಯ್ ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಕರ್ಪೂರ ಸಾಮ್ರಾಣಿ ಗಣನಾಯಕ, ನಿಂಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯಕ. ಕರ್ಪೂರ ಸಾಮ್ರಾಣಿ ಗಣನಾಯಕ, ನಿಂಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯಕ. ಹಸುರಂಗ ಕಾಲ್ ಕಡ್ಗ ಗಣನಾಯಕ, ಹಸುರಂಗ ಕಾಲ್ ಕಡ್ಗ ಗಣನಾಯಕ. ನಿಂಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ, ನಿಂಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ. ಹಾಯ್ ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಪ್ರಾರ್ಥನೆಯನ್ನು ಮಾಡಿದ ಶ್ವೇತ ಮತ್ತು ತಂಡದವರಿಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ ಚಿತ್ತೂಶ್ರೀರವರು. ಕಾರ್ಯಕ್ರಮ ಉದ್ಘಾಟನೆ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ.
ಬೇಸಿಗೆ ಶಿಬಿರದ ನೋಡಲ್ ಅಧಿಕಾರಿಯಾದಂತಹ ರೇಖಾ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಬೇಸಿಗೆ ಶಿಬಿರ ಕೀಲಾರದಲ್ಲಿ ಆಯೋಜಿಸಿರುವಂಥ ಬೇಸಿಗೆ ಶಿಬಿರ ಅತ್ಯಂತ ಆಕರ್ಷದಾಯಕವಾಗಿ ಹಾಗೂ ಮಕ್ಕಳೆಲ್ಲರೂ ಸಹ ಅತ್ಯಂತ ಸಂತೋಷವಾಗಿ ಪ್ರತಿನಿತ್ಯ ಹಾಜರಿದ್ದು ಅವರ ಸರ್ವಾಂಗೀಣ ಮಾನಸಿಕ ಹಾಗೂ ದೈಹಿಕ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಅತ್ಯಂತ ಹೆಚ್ಚಿನ ಒಂದು ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪ್ರತಿನಿತ್ಯವೂ ಸಹ ಮಕ್ಕಳು ತಮಗೆ ಅರಿತಿರುವಂಥ ಕಲಾ ಪ್ರಕಾರಗಳಾಗಿರ್ಬೋದು, ನೃತ್ಯ ಪ್ರಕಾರ ಆಗಿರ್ಬೋದು, ಅಥವಾ ಹಳ್ಳಿ ಡ್ಯಾನ್ಸ್ಗಳಾಗಿರ್ಬೋದು, ಹಳ್ಳಿ ನಾಟಕಗಳಾಗಿರ್ಬೋದು, ನೃತ್ಯಗಳಾಗಿರ್ಬೋದು, ಎಲ್ಲವನ್ನೂ ಸಹ ಅತ್ಯಂತ ಖುಷಿಯಿಂದ ಇಲ್ಲಿ ಸ್ವಂತ ಮನೆಗಿಂತಲೂ ಹೆಚ್ಚಾಗಿ ಇಲ್ಲಿ ಅವರು ತಮ್ಮ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಭಾಳ ಸಂತೋಷವಾಗಿ ಇಲ್ಲ ಕಾಲ ಕಳೆದರು. ಮತ್ತಷ್ಟು ಈ ರೀತಿ ಕಾರ್ಯಕ್ರಮಗಳು ಪದೇ ಪದೇ ಕೀಲಾರಕ್ಕೆ ಪ್ರತಿ ವರ್ಷವೂ ಬರಲಿ ಅಂತ ನಾನು ಮೇಡಮ್ನವ್ರಿಗೆ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕೀಲಾರದ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಧರ್ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಬೇಸಿಗೆ ಶಿಬಿರ ಈಗ ನಮ್ಮ ಹಳ್ಳಿನಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ, ಇದ್ರ ಬಗ್ಗೆ ನಿಮ್ಮ ಮಾತೇನು? ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಈ ನಮ್ಮ ಕೀಲಾರ ಗ್ರಾಮದ ಶಾಲಾ ಆವರಣದಲ್ಲಿ ಭಾಳ ಅದ್ಧೂರಿಯಾಗಿ ಈ ಒಂದು ಶಿಬಿರದ ಸಮಾರಂಭ ಕಾರ್ಯಕ್ರಮನ ಏರ್ಪಾಟ್ ಮಾಡಿದ್ದೀವಿ. ಏನಪ್ಪ ಅಂತಂದರೆ, ಸರ್ಕಾರ ಈ ವರ್ಷದಿಂದ ಹೊಸದಾಗಿ ಈ ಒಂದು ಬೇಸಿಗೆ ಶಿಬಿರ ಮಕ್ಕಳಿಗೆ ಒಳ್ಳೆಯದಾಗಲಿ, ಎಲ್ಲ ಚಟುವಟಿಕೆಯಲ್ಲೂ ಭಾಗವಹಿಸಲಿ ಅಂತೇಳಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದ್ದು, ಈ ಒಂದು ನಮ್ಮ ಕೀಲಾರ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ನಮ್ಮ ಎಲ್ಲ ಶಾಲಾ ಆಡಳಿತ ಮಂಡಳಿ ಏನಿದ್ದಾರೆ ಅವರು ನಾವೆಲ್ಲ ಒಗ್ಗಟ್ಟಾಗಿ ಆಯೋಜನೆ ಮಾಡಿದ್ದು. ಈ ಒಂದು ಶಿಬಿರದಲ್ಲಿ ಅತಿ ಮುಖ್ಯವಾಗಿ ಏನಪ್ಪ ಅಂದರೆ, ನಮ್ಮ ಗ್ರಾಮ ಹಿಂದಿನಿಂದ ಕಲೆಯ ತವರೂರು ಅಂತಲೇ ನಮ್ಮದು ಕೀಲಾರ ಗ್ರಾಮ ಹೆಸರುವಾಸಿಯಾಗಿರುವಂಥದ್ದು. ಅದರಲ್ಲೂ ಕೆ.ವಿ. ಶಂಕರೇಗೌಡರು ನಿತ್ಯ ಸಚಿವರು ಹುಟ್ಟಿದಂಥ ಊರು. ಈ ಊರಿನಲ್ಲಿ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ನಾವು ಈ ಶಿಬಿರದಲ್ಲಿ ಕಲೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ನಮ್ಮೂರಿನ ಕಲಾವಿದರಾದಂಥ ಸುಮಾರು ನಮ್ಮ ಅಧ್ಯಕ್ಷರು ಕಲಾವಿದರೇ, ಶಿವಶಂಕರ್ ಹಾಗೂ ನಮ್ಮೂರಿನ ರಮೇಶ್ ಅಣ್ಣ ಹಾಗೂ ರವಿ ಅಣ್ಣವರು, ನಮ್ಮ ಲಕ್ಷ್ಮಣ್ಣು, ಇನ್ನೂ ತುಂಬ ಜನ ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಈ ಒಂದು ಮಕ್ಕಳಿಗೆ ಈ ಒಂದು ಶಿಬಿರದಲ್ಲಿ ತುಂಬ ಅಂದರೆ ಜನಪದ ಗೀತೆ ಆಗ್ಬೋದು, ಆಮೇಲೆ ಮತ್ತೊಂದು ಆಕರ್ಷಕ ನೃತ್ಯ, ಜನಪದ ನೃತ್ಯ ಅಂದರೆ ನಮ್ಮೂರಿನ ಕಲಾವಿದರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಬಹುಮಾನ ಪಡ್ಕೊಂಡು ಬಂದಿದ್ದಾರೆ. ಇದರಿಂದ ಅದನ್ನು ಮುಂದಿಟ್ಕೊಂಡು ನಮ್ಮೂರಿನ ಈ ಒಂದು ಶಿಬಿರದ ಮಕ್ಕಳು ಎಲ್ಲ ಥರದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿ ತೊಡಗಿಸ್ಕೊಳ್ಬೇಕು ಅಂತೇಳಿ ನಾವೊಂದು ಈ ಕಾರ್ಯಕ್ರಮನ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕಲೆಗೆ ಒತ್ತು ಕೊಟ್ಟು ಇವತ್ತು ತುಂಬ ಕಾರ್ಯಕ್ರಮಗಳಿದ್ದಾವೆ. ಜನಪದ ಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಒಂದು ಎಲ್ಲ ಸಾಂಗ್ಗಳಿರ್ಬೋದು. ಅತಿ ಮುಖ್ಯವಾಗಿ ಜನಪದ ನೃತ್ಯ ಐತೆ. ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಮಾರಂಭ ಕಾರ್ಯಕ್ರಮ ಶುರುವಾಗ್ತದೆ. ಅತಿಥಿ ಮುಖ್ಯವಾಗಿ ನಮ್ಮ ಎಲ್ಲ ಗಣ್ಯರು ಇದೀಗ ಆಗಮಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ಎಲ್ಲ ನಮ್ಮ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ. ಅಂದರೆ ಇದೊಂದು ನಮ್ಮೂರಲ್ಲಿ ಇವತ್ತು ಒಂದು ಹಬ್ಬ ಅಂತ ಹೇಳ್ಬೋದು. ಈ ರೀತಿ ಮಾಡ್ತಾಯಿದ್ದೀವಿ ಕೂಡ. MS ವೀಣರವರು ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಮಂಡ್ಯ, ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕೆಂದು ಈ ಮೂಲಕ ಕೋರುತ್ತೇನೆ. ಕೀಲಾರ ಗ್ರಾಮ ಪಂಚಾಯಿತಿ ಮಟ್ಟ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ 21 ದಿನಗಳ ಕಾಲ ಬೇಸಿಗೆ ಶಿಬಿರವನ್ನು ನಡೆಸಿ ಕೊನೆಯ ಹಂತದ ಸಮಾರಂಭವನ್ನು ಬಹಳ ವಿಜೃಂಭಣೆಯಾಗಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ತಮಗೆ ಮೊದಲನೇದಾಗಿ ಎಲ್ರಿಗೂ, ಇದಕ್ಕೆ ಕಾರಣಕರ್ತರಾಗಿರುವಂಥ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಏನು 21 ದಿನಗಳು ಮೇ 2ನೇ ತಾರೀಕಿನಿಂದ ಮೇ 26ನೇ ತಾರೀಕುವರೆಗೆ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವಂಥ ಎಲ್ಲ ಮಕ್ಕಳಿಗೂ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ಸರ್ಕಾರದಿಂದ ಸುತ್ತೋಲೆ ಬಂದಿತ್ತು. ಅದಕ್ಕೆ ಅನುಗುಣವಾಗಿ ಪ್ರತಿ ಪಂಚಾಯಿತಿಯಿಂದ ನಮ್ಮ PDOರು ಮತ್ತು ಲೈಬ್ರರಿಯನ್ನು ಮತ್ತು ನಮ್ಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸ್ಗಳ ಸಹಕಾರದೊಂದಿಗೆ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಶಿಕ್ಷಕರ ಸಹಾಯದೊಂದಿಗೆ ಪ್ರತಿದಿನ 21 ದಿನಗಳ ಕಾಲ ನೀವು ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಬೇಕು. ಪ್ರತಿದಿನನೂ ಯಾವ್ಯಾವ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅಂತ ವೇಳಾಪಟ್ಟಿಗೆ ಅನುಗುಣವಾಗಿ ಮಾಡಿದ್ರಿ. ಎಲ್ಲ ಮಕ್ಕಳು ಬೇಸಿಗೆ ಶಿಬಿರದಲ್ಲಿ ಬಹಳ ಆಸಕ್ತಿಯಿಂದ, ಉತ್ಸುಕತೆಯಿಂದ, ಕ್ರಿಯಾಶೀಲರಾಗಿ ಪ್ರತಿದಿನ ಭಾಗವಹಿಸ್ತಾ ಇದ್ರಿ. ನಾವು ಫೋಟೋಗಳನ್ನೆಲ್ಲ ಗ್ರೂಪಲ್ಲಿ ನೋಡ್ತಾ ಇದ್ವಿ.
ಇದಕ್ಕೂ ಮುಂಚೆ ಇದೇ ಫಸ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಓದುವಂಥ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ. ಇದಕ್ಕೆ ಮುಂಚೆ ಬೇರೆ ಕಡೆ ಎಲ್ಲ ಏನು ಮಾಡ್ತಿದ್ರು, ಸರ್ಕಾರಿ ಶಾಲೆಗಳಲ್ಲದೆ ಪ್ರೈವೇಟ್ ಶಾಲೆಗಳಲ್ಲಿ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾಯಿದ್ರು. ಮಕ್ಕಳನ್ನೆಲ್ಲ ನಾವು ದುಡ್ಡು ಕೊಟ್ಟು ಅಲ್ಲಿಗೆ ಸಮ್ಮರ್ ಕ್ಯಾಂಪಿಗೆ ಸೇರಿಸ್ತಾ ಇದ್ವಿ. ಈಗ ಸರ್ಕಾರ ಮನಗಂಡು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಓದುವಂಥ ಮಕ್ಳಿಗೂ ಈ ಬೇಸಿಗೆ ಶಿಬಿರ ಸೌಲಭ್ಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಜಾರಿಗೆ ತಂದಿದೆ. ಇಷ್ಟು ಅಚ್ಚುಕಟ್ಟಾಗಿ ಸಮಾರೋಪ ಸಮಾರಂಭವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ನಮ್ಮ ತಾಲೂಕಿನಲ್ಲಿ ಕೀಲಾರ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬೇರೆ ಕೆಲಸದ ಒತ್ತಡದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಲ್ಲಿದ್ದಾರೆ. ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಬಹಳ ಆಸಕ್ತಿ ವಹಿಸಿ ಈ ಒಂದು ಬೇಸಿಗೆ ಶಿಬಿರವನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಗೊಳಿಸಬೇಕು ಅನ್ನೋದು ಅವ್ರಿಗೆ ಇಚ್ಛೆಯಾಗಿತ್ತು. ಬೇರೆ ಎಲ್ಲ ತಾಲೂಕುಗಳಿಗಿಂತ ನಮ್ಮ ತಾಲೂಕಿನಲ್ಲೇ ಹೆಚ್ಚು ನೋಂದಣಿಯಾಗಿದ್ದು 3,500 ಗ್ರಾಮೀಣ ಶಿಬಿರಕ್ಕೆ ಬೇರೆ ಬೇರೆ ಪಂಚಾಯಿತಿಗಳಿಂದ ಮಕ್ಕಳು ನೋಂದಣಿಯಾಗಿದ್ದರು. ಬೇರೆ ತಾಲೂಕುಗಳಲ್ಲಿ 1,000, 1,500 ಇಷ್ಟಾದರೆ ಮಂಡ್ಯ ತಾಲೂಕಿನಲ್ಲಿ 3,500 ಜನ ಮಕ್ಕಳು ಈ ಗ್ರಾಮೀಣ ಬೇಸಿಗೆ ಶಿಬಿರಕ್ಕೆ ಭಾಗವಹಿಸಿದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ. ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕೆಂದು ಈ ಮೂಲಕ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಮೊದಲು ನಮಸ್ಕಾರಗಳನ್ನು ತಿಳಿಸ್ತೇನೆ. ಅದಕ್ಕೂ ಮೊದಲು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವರಲ್ಲಿ ಇರುವಂತಹ ಸುಪ್ತ ಪ್ರತಿಭೆಯನ್ನು ಅನಾವರಣವನ್ನು ಮಾಡೋದಕ್ಕೋಸ್ಕರ ಈ ರೀತಿಯ ಗ್ರಾಮೀಣ ಪ್ರದೇಶದಲ್ಲಿ ಶಿಬಿರವನ್ನು ಆಯೋಜನೆಯನ್ನು ಮಾಡಿರುವಂತಹ ನಮ್ಮ ಕೀಲಾರ ಗ್ರಾಮ ಪಂಚಾಯಿತಿಗೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಗೆ ನಿಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತನ್ನು ಒಂದು ಹಾಡಿನಿಂದನೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಾ ನಿಮ್ಮ ನಂಬಿ ಬಯಲಾದೆ, ನಾ ನಿಮ್ಮ ನಂಬಿ ಬಯಲಾದೆ. ಗುಹೇಶ್ವರ 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 ಗುಹೇಶ್ವರ. ನಮ್ಮ ಬದುಕು ಬಯಲಾಗಬೇಕಂದ್ರೆ, ನಮ್ಮನ್ನು ನಾವು ತಿಳ್ಕೋಬೇಕಾದ್ರೆ, ನಮ್ಮನ್ನು ನಾವು ಅರ್ತ್ಕೋಬೇಕಾದ್ರೆ ನಮ್ಮ ಕೀಲಾರ ಗ್ರಾಮ ಪಂಚಾಯತಿ ಇವತ್ತು ಮಾಡ್ತಿದೆಯಲ್ಲ ಈ ಶಿಬಿರ, ಗ್ರಾಮೀಣ ಮಕ್ಕಳ ಬೇಸಿಗೆ ಶಿಬಿರ ಇದೆಯಲ್ಲ, ಈ ಶಿಬಿರಗಳು ಭಾಳ ಮುಖ್ಯವಾಗಿ ಈ ಮಕ್ಕಳಿಗೆ ಬೇಕಾಗ್ತದೆ. ಯಾಕೆಂದರೆ 4 ಗೋಡೆಯ ಮಧ್ಯೆ ನಾವು ಕಲಿತಿದ್ದೀವಲ್ಲ, ಇವತ್ತು ಸ್ಕೂಲ್ನಲ್ಲಿ ಪಾಠ ಕಲಿತೀವಲ್ಲ, ಈ ಪಾಠ ಏನಿದ್ರು ಮಾರ್ಕ್ಸು ಮಾರ್ಕ್ಸು ಮಾರ್ಕ್ಸು. ಆದರೆ ಇಂಥ ಬಯಲಲ್ಲಿ ಕಲಿತಾರಲ್ಲ ಮಕ್ಕಳು, ಅವ್ರು ಏನು ಓದಿದ್ದೆಲ್ಲ ಮರ್ತು ಬಿಡ್ತಾರೆ. ಆದರೆ ಈ ಶಿಬಿರದಲ್ಲಿ ಕಲಿತಿರ್ತಾರಲ್ಲ, ಅವ್ರ ಜೀವನದ ಕೊನೆ ತನಕಲೂ ಕೂಡ ಇದನ್ನು ಜ್ಞಾಪಕ ಇಟ್ಕೊಂಡಿರ್ತಾರೆ. ಇಂಥ ವೇದಿಕೆಯಲ್ಲಿ ನಾವು ಪೂಜೆ ಕೊಡ್ತಾ ಮಾಡಿದ್ದು, ನಾವು ವಿದ್ಯಾಭ್ಯಾಸ ಮಾಡಿದ್ವಿ, ಇಂಥ ಶಿಬಿರದಲ್ಲಿ ನಾವು ಸ್ವಾತಂತ್ರ್ಯ ಯೋಧರನ್ನ ಭೇಟಿ ಮಾಡಿದ್ವಿ, ಅವ್ರಿಗೆ ಕಾಲ ನಮಸ್ಕಾರ ಮಾಡಿದ್ವಿ. ಇಂಥ ನೆನಪುಗಳಿದೆಯಲ್ಲ. ಯಾಕೆ ಅಂದರೆ ಇವತ್ತಿನ ಆಧುನೀಕರಣ, ಈ ಜಾಗತೀಕರಣ, ಈ ಸಂದರ್ಭದಲ್ಲಿ ಪಾಶ್ಚಿಮಾತ್ಯೀಕರಣದ ಸಂದರ್ಭದಲ್ಲಿ ಮಕ್ಕಳು ಮೊಬೈಲು ಮೊಬೈಲು ಮೊಬೈಲು
ಶಿಬಿರಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮ ಪಟ್ಟಣ ಪ್ರದೇಶದಲ್ಲಿ ಮನೇಲಿ ಮಕ್ಕಳು ಕಾಟ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ತಗೊಂಡೋಗಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ತಗೊಂಡೋಗಿ ಶಿಬಿರಗಳಿಗೆ ಹಾಕ್ತಾರೆ. ಆದರೆ ಈ ಮಕ್ಕಳು ಹಂಗಲ್ಲ, ಇವರಲ್ಲಿ ಅವಕಾಶ ಕೊಟ್ಟರೆ ಸಾಕು. ಪಟ್ಟಣ ಅಂದಿದ ತಕ್ಷಣವೇ ಮಕ್ಕಳಿಗೆ ಬಹಳಷ್ಟು ಅವಕಾಶಗಳಿರ್ತವೆ, ಆದರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವಕಾಶಗಳೇ ಇರೋದಿಲ್ಲ. ಇಂಥ ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಮಕ್ಕಳಿಗೆ ಈ ಥರದೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂದ್ಬಿಟ್ಟು ಒಂದು ಯೋಜನೆಯನ್ನು ತಂದಿದೆಯಲ್ಲ. ಹಾಗಾಗಿ ನಾನು ಈ ಗ್ರಾಮ ಪಂಚಾಯಿತಿಗೆ ಮತ್ತು ಶಿಕ್ಷಣ ಇಲಾಖೆಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಪ್ರೀತಿಯ ವಿಜಯ್ ಕೀಲಾರ. ಏನಪ್ಪ ಸಮಾಚಾರ ಅಂದರೆ ಬೇಸಿಗೆ ಶಿಬಿರ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ. ಅಂದರೆ ನಾನು ಓದಂಥ ಸ್ಕೂಲಲ್ಲಿ ಇವತ್ತು ಈ ಥರದೊಂದು ದೊಡ್ಡ ವೇದಿಕೆಗೆ ನಮ್ಮನ್ನು ಕರೆಸಿರೋದು ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇಲ್ಲೇ ಓದಿ ನಿರ್ದೇಶಕನಾಗಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿ ಇವತ್ತು ವೇದಿಕೆ ನಮ್ಮನ್ನು ಕರೆದಿರೋದು ನಮ್ಗೆ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್. ಇಲ್ಲಿ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಿರಿ ಎಲ್ರಿಗೂ ತುಂಬ ಧನ್ಯವಾದಗಳು. ಇದೇ ಥರ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇರಲಿ. ಹಾಗೂ ನಮ್ಮೂರಲ್ಲಿ ನಡೆದಂಥ ಕಾರ್ಯಕ್ರಮ ನೋಡಿ ಬೇರೆ ಬೇರೆ ಊರುಗಳಲ್ಲೂ ಕೂಡ ಮಾಡಬೇಕು. ಸರ್ಕಾರಿ ಶಾಲೆ ಅಂತಂದರೆ ಒಂದಷ್ಟು ಸೀಮಿತವಾಗಿರುತ್ತೆ, ಹಂಗಿರಬಾರ್ದು. ಇದೊಂಥರ ನನಗೆ ನೋಡಿದ್ರೆ ಸಖತ್ ಖುಷಿ ಆಗ್ತದೆ. ಇಷ್ಟೊಂದು ಜನ ಸೇರಿರೋದು ನೋಡಿ. ಸಣ್ಣ ಬೇಸಿಗೆ ಶಿಬಿರ ಅಂದರೆ ಒಂದು 10-20 ಜನ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಅದಷ್ಟಕ್ಕೆ ಅವರವರೇ ಕಾರ್ಯಕ್ರಮ ಮಾಡಿಬಿಟ್ಟು ಮುಗಿಸ್ಬಿಡ್ತಾರೆ. ಅಂದರೆ ಒಂದು ಚಿಕ್ಕ ಹಾಲಲ್ಲೋ ಒಂದು ರೂಮಲ್ಲೋ ಮಾಡಿ ಮುಗಿಸ್ಬಿಡ್ತಾರೆ. ಈ ದೊಡ್ಡ ವೇದಿಕೆ ಮಾಡಿ ಇಷ್ಟೊಂದು ಜನ ಸೇರಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ.
ಈಗ ಮುಂದಿನ ಕಾರ್ಯಕ್ರಮ ಪ್ರಮಾಣ ಪತ್ರಗಳ ವಿತರಣೆ. ಕುತ್ಕೊಂಡು